ಶ್ರೀಮಂತರ ಮನೆಯ ವಾಸ್ತುಗುಟ್ಟುಗಳು, ಜ್ಯೋತಿಷ್ಯ ಮತ್ತು ವಾಸ್ತುಶಾಸ್ತ್ರದ ಪ್ರಕಾರ. ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಬಹಳ ಆಸಕ್ತಿದಾಯಕ ವಿಷಯವನ್ನು ತಿಳಿದುಕೊಳ್ಳೋಣ. ಕೆಲವರ ಮನೆಗೆ ಹೋದಾಗ ಅಲ್ಲಿನ ಶಾಂತಿ, ಸಕಾರಾತ್ಮಕ ವಾತಾವರಣ ಮತ್ತು ಸಮೃದ್ಧಿ ನಮ್ಮ ಗಮನ ಸೆಳೆಯುತ್ತದೆ. ವಾಸ್ತುಶಾಸ್ತ್ರ ಮತ್ತು ಜ್ಯೋತಿಷ್ಯದ ನಂಬಿಕೆಗಳ ಪ್ರಕಾರ ಕೆಲವು ಅಭ್ಯಾಸಗಳು ಹಾಗೂ ಮನೆಯ ವ್ಯವಸ್ಥೆಗಳು ಐಶ್ವರ್ಯವನ್ನು ಆಹ್ವಾನಿಸುತ್ತವೆ ಎಂದು ಹೇಳಲಾಗುತ್ತದೆ. ಹಾಗಾದರೆ ಶ್ರೀಮಂತರ ಮನೆಯಲ್ಲಿರುವ ವಾಸ್ತುಗುಟ್ಟುಗಳು ಯಾವುವು ಎಂದು ತಿಳಿದುಕೊಳ್ಳೋಣ. 1. ಮನೆಯ ಮುಖ್ಯ ಬಾಗಿಲು ಸ್ವಚ್ಛವಾಗಿರುತ್ತದೆ. ವಾಸ್ತುಶಾಸ್ತ್ರದ ಪ್ರಕಾರ ಮನೆಯ ಮುಖ್ಯ ದ್ವಾರವೇ ಶುಭ ಶಕ್ತಿಯ ಪ್ರವೇಶ ದ್ವಾರ. ಅದನ್ನು ಯಾವಾಗಲೂ ಸ್ವಚ್ಛವಾಗಿಟ್ಟು ಸಂಜೆ ಸಮಯದಲ್ಲಿ ದೀಪ ಹಚ್ಚುವುದು ಶುಭಕರವೆಂದು ನಂಬಲಾಗುತ್ತದೆ. 2. ಈಶಾನ್ಯ ದಿಕ್ಕು ಖಾಲಿ ಮತ್ತು ಸ್ವಚ್ಛ. ಈಶಾನ್ಯ ದಿಕ್ಕು ಈ ದಿಕ್ಕು ದೇವರ ಸ್ಥಾನ ಎಂದು ಪರಿಗಣಿಸಲಾಗುತ್ತದೆ. ಈ ಭಾಗದಲ್ಲಿ ಭಾರವಾದ ವಸ್ತುಗಳನ್ನು ಇಡದೆ ಸ್ವಚ್ಛವಾಗಿಟ್ಟರೆ ಉತ್ತಮ ಶಕ್ತಿ ಹರಿಯುತ್ತದೆ ಎಂದು ನಂಬಿಕೆ. 3. ಉತ್ತರ ದಿಕ್ಕಿನಲ್ಲಿ ಹಣದ ಲಾಕರ್. ಕುಬೇರನ ದಿಕ್ಕು ಉತ್ತರ ದಿಕ್ಕು ಎಂದು ಹೇಳಲಾಗುತ್ತದೆ. ಆದ್ದರಿಂದ ಹಣ ಅಥವಾ ಅಮೂಲ್ಯ ವಸ್ತುಗಳನ್ನು ಉತ್ತರ ಅಥವಾ ಉತ್ತರ ಪೂರ್ವ ಭಾಗದಲ್ಲಿ ಇಡುವುದು ಶುಭಕರವೆಂದು ವಾಸ್ತು ಹೇಳುತ್ತದೆ. 4. ದೇವರ ಕೋಣೆ. ಸರಿಯಾದ ಸ್ಥಳದಲ್ಲಿ ಪೂಜಾ ಕೋಣೆ ಈಶಾನ್ಯ ಭಾಗದಲ್ಲಿದ್ದರೆ ಉತ್ತಮ ಎಂದು ನಂಬಿಕೆ. ಪ್ರತಿದಿನ ಧೂಪ, ದೀಪ ಮತ್ತು ಪ್ರಾರ್ಥನೆ ಮನೆಯ ಸಕಾರಾತ್ಮಕ ವಾತಾವರಣವನ್ನು ಹೆಚ್ಚಿಸುತ್ತದೆ. 5. ಮುರಿದ ವಸ್ತುಗಳನ್ನು ಮನೆಯಲ್ಲಿ ಇಡುವುದಿಲ್ಲ. ಒಡೆದ ಕನ್ನಡಿಗಳು, ಮುರಿದ ದೇವರ ಮೂರ್ತಿಗಳು ಅಥವಾ ಹಾಳಾದ ವಸ್ತುಗಳನ್ನು ಮನೆಯಲ್ಲಿ ಇಡಬಾರದು ಎಂದು ವಾಸ್ತುಶಾಸ್ತ್ರದಲ್ಲಿ ಹೇಳಲಾಗಿದೆ. 6. ತುಳಸಿ ಗಿಡಕ್ಕೆ ವಿಶೇಷವಾದ ಸ್ಥಾನ. ತುಳಸಿ ಗಿಡವನ್ನು ಪೂರ್ವ ಅಥವಾ ಉತ್ತರ ಪೂರ್ವ ಭಾಗದಲ್ಲಿ ಬೆಳೆಸುವುದು ಶುಭಕರವೆಂದು ನಂಬಿಕೆ. ಪ್ರತಿದಿನ ದೀಪ ಹಚ್ಚಿ ಪೂಜೆ ಮಾಡುವುದರಿಂದ ಮನೆಯ ವಾತಾವರಣ ಉತ್ತಮವಾಗುತ್ತದೆ ಎಂದು ಹೇಳಲಾಗುತ್ತದೆ. 7. ಅಡುಗೆ ಮನೆ. ಆಗ್ನೇಯ ದಿಕ್ಕಿನಲ್ಲಿ ಅಗ್ನಿ ತತ್ವಕ್ಕೆ ಸಂಬಂಧಿಸಿದ ಅಡುಗೆ ಮನೆ ಆಗ್ನೇಯ ದಿಕ್ಕಿನಲ್ಲಿ ಇದ್ದರೆ ಉತ್ತಮ ಎಂದು ವಾಸ್ತು ಹೇಳುತ್ತದೆ. ಅಡುಗೆ ಮಾಡುವಾಗ ಪೂರ್ವ ದಿಕ್ಕಿಗೆ ಮುಖ ಮಾಡುವುದು ಶುಭಕರವೆಂದು ನಂಬಲಾಗುತ್ತದೆ. 8. ಮನೆಯ ಮಧ್ಯಭಾಗ ತೆರವು. ಮನೆಯ ಮಧ್ಯಭಾಗದಲ್ಲಿ ಹೆಚ್ಚು ಭಾರವಾದ ವಸ್ತುಗಳನ್ನು ಇಡದೆ ಸ್ವಚ್ಛವಾಗಿಡುವುದು ವಾಸ್ತು ಪ್ರಕಾರ ಒಳಿತು. 9. ಪ್ರತಿದಿನ ಸ್ವಚ್ಛತೆ ಮತ್ತು ಸುವಾಸನೆ. ಮನೆ ಸ್ವಚ್ಛವಾಗಿದ್ದು ಉತ್ತಮ ಗಾಳಿ ಮತ್ತು ಬೆಳಕು ಬರುತ್ತಿದ್ದರೆ ಮನಸ್ಸಿಗೂ ನೆಮ್ಮದಿ ಸಿಗುತ್ತದೆ. ಇದು ಆರೋಗ್ಯಕರ ಮತ್ತು ಸಕಾರಾತ್ಮಕ ವಾತಾವರಣಕ್ಕೂ ಸಹಕಾರಿ. 10. ದಾನ ಮತ್ತು ಧರ್ಮ. ಜ್ಯೋತಿಷ್ಯದ ಪ್ರಕಾರ ದಾನ, ಅನ್ನದಾನ ಮತ್ತು ಅಗತ್ಯವಿರುವವರಿಗೆ ಸಹಾಯ ಮಾಡುವುದರಿಂದ ಪುಣ್ಯ ಲಭಿಸುತ್ತದೆ ಎಂದು ನಂಬಲಾಗುತ್ತದೆ. ಅನೇಕರು ಇದನ್ನು ಜೀವನದ ಒಳ್ಳೆಯ ಅಭ್ಯಾಸವಾಗಿ ಪಾಲಿಸುತ್ತಾರೆ. 11. ಮನೆಯೊಳಗೆ ಸಾಕಷ್ಟು ಬೆಳಕು ಇರಬೇಕು. ವಾಸ್ತು ನಂಬಿಕೆಯ ಪ್ರಕಾರ ಕತ್ತಲೆಯಾದ ಮನೆಗಿಂತ ಬೆಳಕು ಮತ್ತು ಗಾಳಿ ಚೆನ್ನಾಗಿ ಬರುವ ಮನೆ ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಬೆಳಗ್ಗೆ ಕಿಟಕಿ ಬಾಗಿಲುಗಳನ್ನು ತೆರೆಯುವುದು ಉತ್ತಮ ಅಭ್ಯಾಸ. 12. ಮನೆಯ ಬಾಗಿಲಿನ ಮುಂದೆ ಕಸ ಇರಬಾರದು. ಮುಖ್ಯ ಬಾಗಿಲಿನ ಬಳಿ ಕಸ, ಹಾಳಾದ ವಸ್ತುಗಳು ಅಥವಾ ಅಸ್ತವ್ಯಸ್ತ ವಸ್ತುಗಳನ್ನು ಇಡಬಾರದು ಎಂದು ನಂಬಲಾಗುತ್ತದೆ. ಮನೆಯ ಪ್ರವೇಶ ಭಾಗವನ್ನು ಸ್ವಚ್ಛವಾಗಿ ಇಡುವುದು ಶುಭಕರ. 13. ಸಂಜೆ ದೀಪ ಹಚ್ಚುವ ಸಂಪ್ರದಾಯ. ಸಂಜೆಯ ಸಮಯದಲ್ಲಿ ದೇವರ ಕೋಣೆಯಲ್ಲಿ ದೀಪ ಹಚ್ಚುವುದರಿಂದ ಮನೆಯಲ್ಲಿ ಶಾಂತಿ ಮತ್ತು ಭಕ್ತಿಯ ವಾತಾವರಣ ನಿರ್ಮಾಣವಾಗುತ್ತದೆ ಎಂದು ನಂಬಿಕೆ ಇದೆ. 14. ನೀರು ಸೋರುವ ನಳವನ್ನು ಸರಿಪಡಿಸಿ. ಮನೆಯ ನಳ ಅಥವಾ ಪೈಪ್ನಿಂದ ನಿರಂತರವಾಗಿ ನೀರು ಸೋರುತ್ತಿದ್ದರೆ ಅದನ್ನು ತಕ್ಷಣ ಸರಿಪಡಿಸುವುದು ಉತ್ತಮ. ಇದು ನೀರಿನ ವ್ಯರ್ಥತೆಯನ್ನು ತಡೆಯುವುದರ ಜೊತೆಗೆ ಮನೆಯ ನಿರ್ವಹಣೆಯನ್ನು ಉತ್ತಮವಾಗಿರಿಸುತ್ತದೆ. 15. ಮನೆಯ ಉತ್ತರ ಭಾಗವನ್ನು ಅಸ್ತವ್ಯಸ್ತ ಮಾಡಬೇಡಿ. ವಾಸ್ತು ನಂಬಿಕೆಯ ಪ್ರಕಾರ ಉತ್ತರ ದಿಕ್ಕು ಕುಬೇರನಿಗೆ ಸಂಬಂಧಿಸಿದೆ. ಆದ್ದರಿಂದ ಈ ಭಾಗವನ್ನು ಸ್ವಚ್ಛವಾಗಿ ತೆರೆದಿಡುವುದು ಶುಭವೆಂದು ಹೇಳಲಾಗುತ್ತದೆ.
16. ಹಣದ ಲಾಕರ್ ಸರಿಯಾದ ದಿಕ್ಕಿನಲ್ಲಿ ಇರಲಿ. ಲಾಕರ್ ಅಥವಾ ಹಣದ ಕಪಾಟನ್ನು ದಕ್ಷಿಣ ಅಥವಾ ಪಶ್ಚಿಮ ಗೋಡೆಯ ಬಳಿ ಇಟ್ಟು ಅದರ ಬಾಗಿಲು ಉತ್ತರ ಅಥವಾ ಪೂರ್ವ ದಿಕ್ಕಿಗೆ ತೆರೆಯುವಂತೆ ಇಡುವುದು ಶುಭಕರವೆಂದು ಕೆಲ ವಾಸ್ತು ಪದ್ಧತಿಗಳಲ್ಲಿ ಹೇಳಲಾಗುತ್ತದೆ. 17. ಮನೆಯೊಳಗೆ ಒಣಗಿದ ಗಿಡಗಳನ್ನು ಇಡಬೇಡಿ. ಒಣಗಿದ ಅಥವಾ ಸತ್ತ ಗಿಡಗಳು ಮನೆಯ ಸೌಂದರ್ಯವನ್ನು ಕಡಿಮೆ ಮಾಡುತ್ತವೆ. ಅವುಗಳನ್ನು ತೆಗೆದು ಆರೋಗ್ಯಕರ ಹಸಿರು ಗಿಡಗಳನ್ನು ಬೆಳೆಸುವುದು ಉತ್ತಮ. 18. ಅಡುಗೆ ಮನೆಯನ್ನು ಸ್ವಚ್ಛವಾಗಿಡಿ. ಅಡುಗೆ ಮನೆ ಆಹಾರ ಮತ್ತು ಸಮೃದ್ಧಿಗೆ ಸಂಬಂಧಿಸಿದ ಸ್ಥಳ. ಪಾತ್ರೆಗಳನ್ನು ಸ್ವಚ್ಛವಾಗಿಟ್ಟು ಹಾಳಾದ ಆಹಾರವನ್ನು ಸಂಗ್ರಹಿಸದೇ ಇರುವುದು ಉತ್ತಮ ಅಭ್ಯಾಸ. 19. ಧಾನ್ಯಗಳ ಡಬ್ಬಿಗಳನ್ನು ಖಾಲಿ ಇಡಬೇಡಿ. ಅಕ್ಕಿ, ಬೇಳೆ ಮತ್ತು ಅಗತ್ಯ ಧಾನ್ಯಗಳನ್ನು ಸರಿಯಾಗಿ ಸಂಗ್ರಹಿಸಿ ಇಡುವುದು ಸಮೃದ್ಧಿಯ ಸಂಕೇತವೆಂದು ನಂಬಲಾಗುತ್ತದೆ. ಆಹಾರವನ್ನು ವ್ಯರ್ಥ ಮಾಡದಿರುವುದು ಕೂಡ ಮುಖ್ಯ. 20. ದೇವರ ಮೂರ್ತಿಗಳನ್ನು ಸ್ವಚ್ಛವಾಗಿಡಿ. ಪೂಜಾ ಸ್ಥಳದಲ್ಲಿ ಪ್ರತಿದಿನ ಸ್ವಚ್ಛಗೊಳಿಸಿ. ಭಕ್ತಿಯಿಂದ ಪೂಜೆ ಮಾಡುವುದು ಮನೆಯಲ್ಲಿನ ಆಧ್ಯಾತ್ಮಿಕ ವಾತಾವರಣವನ್ನು ಉತ್ತಮಗೊಳಿಸುತ್ತದೆ. 21. ಮುರಿದ ಕನ್ನಡಿಯನ್ನು ತೆಗೆದುಹಾಕಿ. ಒಡೆದ ಅಥವಾ ಬಿರುಕು ಬಿಟ್ಟ ಕನ್ನಡಿಯನ್ನು ಬಳಸಬಾರದು ಎಂದು ವಾಸ್ತು ನಂಬಿಕೆ ಹೇಳುತ್ತದೆ. ಸುರಕ್ಷತೆಯ ದೃಷ್ಟಿಯಿಂದಲೂ ಅದನ್ನು ಬದಲಿಸುವುದು ಉತ್ತಮ. 22. ಮಲಗುವ ಕೋಣೆಯಲ್ಲಿ ಅತಿಯಾದ ಅಸ್ತವ್ಯಸ್ತತೆ ಬೇಡ. ಹಾಸಿಗೆಯ ಸುತ್ತಮುತ್ತ ಅನಗತ್ಯ ವಸ್ತುಗಳನ್ನು ತುಂಬಿಡಬೇಡಿ. ಸ್ವಚ್ಛ ಮತ್ತು ಸರಳವಾದ ಮಲಗುವ ಕೋಣೆ ಮನಸ್ಸಿಗೆ ನೆಮ್ಮದಿ ನೀಡುತ್ತದೆ. 23. ಹಾಸಿಗೆಯ ಕೆಳಗೆ ಕಸ ಅಥವಾ ಹಾಳಾದ ವಸ್ತುಗಳನ್ನು ಇಡಬೇಡಿ. ಹಾಸಿಗೆಯ ಕೆಳಭಾಗವನ್ನು ಸ್ವಚ್ಛವಾಗಿಟ್ಟರೆ ಗಾಳಿ ಸಂಚಾರ ಸುಲಭವಾಗುತ್ತದೆ. ವಾಸ್ತು ನಂಬಿಕೆಯಲ್ಲಿಯೂ ಇದನ್ನು ಉತ್ತಮವೆಂದು ಪರಿಗಣಿಸಲಾಗುತ್ತದೆ. 24. ಮನೆಯೊಳಗೆ ಉತ್ತಮ ಸುವಾಸನೆ ಇರಲಿ. ಧೂಪ, ಕರ್ಪೂರ ಅಥವಾ ಹೂವಿನ ಸುವಾಸನೆ ಮನೆಯಲ್ಲಿ ಶಾಂತ ವಾತಾವರಣವನ್ನು ನಿರ್ಮಿಸಲು ಸಹಾಯ ಮಾಡಬಹುದು. 25. ಮನೆಯ ಮಧ್ಯಭಾಗದಲ್ಲಿ ಭಾರವಾದ ವಸ್ತು ಬೇಡ. ವಾಸ್ತು ಪ್ರಕಾರ ಮನೆಯ ಮಧ್ಯಭಾಗವನ್ನು ಸಾಧ್ಯವಾದಷ್ಟು ತೆರವಾಗಿಡುವುದು ಉತ್ತಮ ಎಂದು ಹೇಳಲಾಗುತ್ತದೆ. 26. ಮನೆಯ ಗೋಡೆಗಳು ಸ್ವಚ್ಛವಾಗಿರಲಿ. ಗೋಡೆಗಳಲ್ಲಿ ತೇವಾಂಶ, ಬಿರುಕು ಅಥವಾ ಹಾಳಾದ ಬಣ್ಣ ಇದ್ದರೆ ಸರಿಪಡಿಸುವುದು ಉತ್ತಮ. ಸುಂದರ ಮತ್ತು ಸ್ವಚ್ಛ ಮನೆ ಮನಸ್ಸಿಗೂ ಸಂತೋಷ ನೀಡುತ್ತದೆ. 27. ಮುಖ್ಯ ಬಾಗಿಲಿಗೆ ಶುಭ ಚಿಹ್ನೆ. ಕೆಲವರು ಮುಖ್ಯ ಬಾಗಿಲಿನ ಬಳಿ ಓಂ, ಸ್ವಸ್ತಿಕ, ಶ್ರೀ ಅಥವಾ ಶುಭ ಲಾಭ ಚಿಹ್ನೆಗಳನ್ನು ಇಡುತ್ತಾರೆ. ಇದು ಸಂಪ್ರದಾಯ ಮತ್ತು ಭಕ್ತಿಯ ಸಂಕೇತವಾಗಿದೆ. 28. ಬೆಳಗ್ಗೆ ಮನೆಯನ್ನು ಸ್ವಚ್ಛಗೊಳಿಸಿ. ಬೆಳಗ್ಗೆ ಮನೆಯ ಸ್ವಚ್ಛತೆ ಮಾಡುವುದರಿಂದ ದಿನವನ್ನು ಕ್ರಮಬದ್ಧವಾಗಿ ಆರಂಭಿಸಲು ಸಹಾಯವಾಗುತ್ತದೆ. ವಾಸ್ತು ನಂಬಿಕೆಯಲ್ಲಿ ಇದನ್ನು ಶುಭಕರವೆಂದು ಪರಿಗಣಿಸಲಾಗುತ್ತದೆ. 29. ಮನೆಯೊಳಗೆ ಜಗಳ ಅಥವಾ ಕಠಿಣ ಮಾತು ಕಡಿಮೆ ಮಾಡಿ. ಮನೆಯ ಸಮೃದ್ಧಿಗೆ ಹಣ ಮಾತ್ರವಲ್ಲ, ಕುಟುಂಬದ ಒಗ್ಗಟ್ಟು ಮತ್ತು ಸಂತೋಷವೂ ಮುಖ್ಯ. ಪ್ರೀತಿಯಿಂದ ಮಾತನಾಡುವ ವಾತಾವರಣ ಮನೆಯಲ್ಲಿ ಹೆಚ್ಚು ನೆಮ್ಮದಿಯನ್ನು ಸೃಷ್ಟಿಸುತ್ತದೆ. 30. ಪ್ರತಿದಿನ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿ. ಬೆಳಗ್ಗೆ ಅಥವಾ ಸಂಜೆ ಕೆಲವು ನಿಮಿಷ ಪ್ರಾರ್ಥನೆ, ಧ್ಯಾನ ಅಥವಾ ಕೃತಜ್ಞತೆ ಅಭ್ಯಾಸ ಮಾಡುವುದರಿಂದ ಮನಸ್ಸಿಗೆ ಶಾಂತಿ ಸಿಗಬಹುದು. 31. ದಕ್ಷಿಣ ದಿಕ್ಕಿನಲ್ಲಿ ಭಾರವಾದ ವಸ್ತು. ಕೆಲ ವಾಸ್ತು ಪದ್ಧತಿಗಳ ಪ್ರಕಾರ ಭಾರವಾದ ಕಪಾಟು ಅಥವಾ ಸಂಗ್ರಹ ವಸ್ತುಗಳನ್ನು ದಕ್ಷಿಣ ಅಥವಾ ನೈಋತ್ಯ ಭಾಗದಲ್ಲಿ ಇಡುವುದು ಉತ್ತಮ. 32. ಮನೆ ಈಶಾನ್ಯ ಭಾಗದಲ್ಲಿ ಸ್ವಚ್ಛತೆ. ಈಶಾನ್ಯ ಭಾಗದಲ್ಲಿ ಕಸ, ಹಳೆಯ ಪೆಟ್ಟಿಗೆ ಅಥವಾ ಅನಗತ್ಯ ವಸ್ತುಗಳನ್ನು ಇಡಬಾರದು ಎಂದು ನಂಬಲಾಗುತ್ತದೆ. 33. ಮನೆಯಲ್ಲಿ ಪಕ್ಷಿಗಳಿಗೆ ನೀರು ಇಡಿ. ಪಕ್ಷಿಗಳಿಗೆ ನೀರು ಅಥವಾ ಆಹಾರ ನೀಡುವುದು ದಯೆ ಮತ್ತು ಪುಣ್ಯದ ಕಾರ್ಯವೆಂದು ಧಾರ್ಮಿಕ ನಂಬಿಕೆ ಇದೆ. 34. ಅತಿಥಿಗಳನ್ನು ಗೌರವದಿಂದ ಸ್ವಾಗತಿಸಿ. ಅತಿಥಿ ದೇವೋ ಭವ ಎಂಬ ಸಂಪ್ರದಾಯದಂತೆ ಅತಿಥಿಗಳನ್ನು
ಪ್ರೀತಿಯಿಂದ ಸ್ವಾಗತಿಸುವುದು ಮನೆಯ ಒಳ್ಳೆಯ ಸಂಸ್ಕಾರದ ಸಂಕೇತ. 35. ಆದಾಯಕ್ಕಿಂತ ಹೆಚ್ಚು ಖರ್ಚು ಮಾಡಬೇಡಿ. ಶ್ರೀಮಂತರ ಮನೆಯ ದೊಡ್ಡ ಗುಟ್ಟು ವಾಸ್ತು ಮಾತ್ರವಲ್ಲ, ಸರಿಯಾದ ಉಳಿತಾಯ, ಖರ್ಚಿನ ನಿಯಂತ್ರಣ ಮತ್ತು ಹಣಕಾಸಿನ ಯೋಜನೆಯು ಬಹಳ ಮುಖ್ಯ. 36. ಮನೆಯ ವಸ್ತುಗಳನ್ನು ಸರಿಯಾಗಿ ನಿರ್ವಹಿಸಿ. ಹಾಳಾದ ವಿದ್ಯುತ್ ಉಪಕರಣ, ಮುರಿದ ಪೀಠೋಪಕರಣ ಅಥವಾ ಬಳಕೆ ಇಲ್ಲದ ವಸ್ತುಗಳನ್ನು ಸರಿಪಡಿಸಿ ಅಥವಾ ತೆಗೆದುಹಾಕಿ. 37. ಮನೆಯೊಳಗೆ ಹಸಿರು ಗಿಡಗಳನ್ನು ಬೆಳೆಸಿ. ಆರೋಗ್ಯಕರ ಗಿಡಗಳು ಮನೆಯ ಸೌಂದರ್ಯವನ್ನು ಹೆಚ್ಚಿಸುತ್ತದೆ, ಆದರೆ ಗಿಡಗಳಿಗೆ ಸರಿಯಾದ ಬೆಳಕು ಮತ್ತು ಆರೈಕೆ ನೀಡಬೇಕು. 38. ಪೂಜಾ ಸ್ಥಳದಲ್ಲಿ ಅನಗತ್ಯ ವಸ್ತುಗಳನ್ನು ಇಡಬೇಡಿ. ದೇವರ ಕೋಣೆಯನ್ನು ಸ್ವಚ್ಛವಾಗಿ ಮತ್ತು ಸರಳವಾಗಿ ಇಟ್ಟುಕೊಳ್ಳುವುದು ಉತ್ತಮ. 39. ಮನೆಯೊಳಗೆ ಸದಾ ಸಕಾರಾತ್ಮಕ ಮಾತುಗಳು ಇರಲಿ. ನಮಗೆ ಆಗುವುದಿಲ್ಲ ಎಂದು ನಿರಾಶೆಯಿಂದ ಮಾತನಾಡುವುದಕ್ಕಿಂತ ಉತ್ತಮ ಯೋಜನೆ ಮತ್ತು ಪ್ರಯತ್ನದ ಬಗ್ಗೆ ಮಾತನಾಡುವುದು ಕುಟುಂಬದ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. 40. ಶ್ರಮ ಮತ್ತು ಶಿಸ್ತು ಮುಖ್ಯ. ವಾಸ್ತು ನಂಬಿಕೆಗಳನ್ನು ಪಾಲಿಸುವುದರ ಜೊತೆಗೆ ಶ್ರಮ, ಪ್ರಾಮಾಣಿಕತೆ, ಉಳಿತಾಯ ಮತ್ತು ಸರಿಯಾದ ನಿರ್ಧಾರಗಳೇ ಆರ್ಥಿಕ ಪ್ರಗತಿಯ ಬಲವಾದ ಅಡಿಪಾಯ. ಸ್ನೇಹಿತರೆ, ವಾಸ್ತು ಮತ್ತು ಜ್ಯೋತಿಷ್ಯಕ್ಕೆ ಸಂಬಂಧಿಸಿದ ಈ ನಂಬಿಕೆಗಳು ಭಾರತೀಯ ಸಂಪ್ರದಾಯದ ಭಾಗವಾಗಿದೆ. ಇವುಗಳನ್ನು ಅನೇಕರು ನಂಬಿಕೆಯಿಂದ ಅನುಸರಿಸುತ್ತಾರೆ. ಆದರೆ ಜೀವನದಲ್ಲಿ ಯಶಸ್ಸು, ಆರ್ಥಿಕ ಪ್ರಗತಿ ಮತ್ತು ಸಂತೋಷಕ್ಕೆ ಶ್ರಮ, ಸರಿಯಾದ ಯೋಜನೆ, ಉಳಿತಾಯ ಹಾಗೂ ಉತ್ತಮ ನಿರ್ಧಾರಗಳು ಅಷ್ಟೇ ಮುಖ್ಯ. ಈ ರೀತಿಯ ಧಾರ್ಮಿಕ, ಜ್ಯೋತಿಷ್ಯ ಹಾಗೂ ವಾಸ್ತು ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡಿ.